ಅವ್ರ ಬ್ಲಾಗರ್, ಯೂಟ್ಯೂಬ್ ಬ್ಲಾಗರ್. ಸಿಕ್ಕಿದೆ ಅಂದು ಸಿಕ್ಕಾಪಟ್ಟೆ ಉಜ್ಜಕ್ಕಾಗಲ್ಲ ಗೈಸ್. ಓ ಏನೋ ಊಟ ಮಾಡ್ತಾ ಇದ್ದಾರೆ ಅಂಕಲು. ಇಲ್ಲಿ ಆನ್ಲೈನ್ ಟಿಕೆಟಿಂಗು. ಓಕೆ, ಶಿವಮೊಗ್ಗದ ಪ್ರತಿಯೊಂದು ಬಸ್ ಸ್ಟ್ಯಾಂಡನ್ನ ತೋರಿಸಿದ್ದೀನಿ. ಪ್ರೈವೇಟ್ ಬಸ್ ಸ್ಟ್ಯಾಂಡು, ಗೌರ್ಮೆಂಟ್ ಬಸ್ ಸ್ಟ್ಯಾಂಡು. ಇವಾಗ ನಾನು ಬಂದಿರೋದು ಶಿವಮೊಗ್ಗದ ರೈಲ್ವೆ ಸ್ಟೇಷನ್ಗೆ. ನೀವು ನೋಡ್ತಾ ಇರ್ಬೋದು ಶಿವಮೊಗ್ಗ ಟೌನ್. ಮೇಲ್ಗಡೆ ಧ್ವಜ ಹೆಂಗೆ ಆಡ್ತಿದೆ ನೋಡಿ, ಸೈಕಾಗಿ. ಹಂಗೆ ಕೆಳಗಡೆ ಬಂದರೆ ಇದೆಲ್ಲ ಪಾರ್ಕಿಂಗ್. ನನ್ನ ಅಂಬಾರಿ ಕೂಡ ಅಲ್ಲೇ ಇದೆ. ಅಲ್ಲಿ ಹೆಲ್ಮೆಟ್ ಕಾಣಿಸುತ್ತಲ್ಲ, ಅದೇ ನನ್ನ ಬುಜ್ಜಿ. ಓಕೆ, ನಾನು ಇವಾಗ ಇಲ್ಲಿ ಜನ ಎಲ್ಲ ಹಂಗೆ ಸ್ವಲ್ಪ ಜನ ಬರ್ತಾ ಇದ್ದಾರೆ. ಬಟ್ ಏನಪ್ಪ ಅಂತಂದರೆ ಟೈಮಿಂಗ್ಸಿಗೆ ಕರೆಕ್ಟಾಗಿ ಬರ್ತಾರೆ. ಇಷ್ಟೊತ್ತಿಗೆ ಟ್ರೈನ್ ಇದೆ ಅಂತಂದರೆ ಆ ಟೈಮಿಂಗ್ಸಿಗೆ ಜನ ಬಂದುಬಿಡ್ತಾರೆ. ನೈಟ್ ಕೂಡ ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋ ನೀವು ಪ್ರತಿಯೊಬ್ಬರು ನೋಡ್ತಾ ಇದ್ದೀರ ಅಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೈಟ್ ಮಾಡಬೇಕೋ ಬೇಡವೋ ಅಂತ. ಖಂಡಿತವಾಗ್ಲೂ ನೈಟ್ 12 ಗಂಟೆ ಮೇಲೆ ನಾನು ಒಂದು ವಿಡಿಯೋ ಮಾಡ್ತೀನಿ. ಜನ ಇರ್ತಾರಾ ಇಲ್ವಾ ಇಲ್ಲಿ, ನೀವು ಕೂಡ ಸ್ಟೇ ಮಾಡ್ಬೋದಾ ನೈಟ್ ಇಲ್ಲಿ ಅಂತ. ಓಕೆನಾ, ಬನ್ನಿ ಒಳಗೋಣ. ಇನ್ನೊಂದೇನಪ್ಪ ಅಂತಂದರೆ ತುಂಬ ಜನ ನಮ್ಮ ನೋಡ್ತಾ ಇರ್ತಾರೆ. ಬಟ್ ನಾವಿಲ್ಲಿ ಏನು ಗೊತ್ತಾ, ನಾಚ್ಕೊಂಡು ಮುಜುಗರ ಪಟ್ಕೊಂಡ್ವಿ ಅಂತಂದರೆ ನಿಜ ಮಾತಾಡೋಕ್ಕಾಗಲ್ಲ ಕ್ಯಾಮ್ರಾ ಮುಂದೆ. ಆಮೇಲೆ ನಿಮಗೆ ಸ್ಪಷ್ಟವಾಗಿ ವಿಡಿಯೋ ಏನೂ ಸಿಗೋದಿಲ್ಲ. ಹಾಗಾಗಿ ನಾನು ನಾಚಿಕೆ, ಮಾನ ಮರ್ಯಾದೆ ಎಲ್ಲ ಬಿಟ್ಟು ವಿಡಿಯೋ ಮಾಡ್ತೀನಿ. ಭಾವನೆಗಳು ಒಳಗಾಗಬೇಡ, ಇಲ್ಲದಕ್ಕೆ ಬೆಲೆ ಇಲ್ಲ. ಎದೆಲ್ ಕಲ್ಲಿದ್ದವನ್ಗೆ ಅದೆಲ್ಲ ಅಂಟೋದು ಇಲ್ಲ. ಓಕೆನಾ, ಇಲ್ಲಿ ಟಿಕೆಟಿಂಗ್ ಮಾಡ್ತಾರೆ ನೋಡಿ. ಅಲ್ಲಿ ಹೋಗ್ಬಿಟ್ಟು ಟಿಕೆಟ್ ತೊಗೊತಾರೆ. ಇಲ್ಲಿ ಆನ್ಲೈನ್ ಟಿಕೆಟಿಂಗು. ಓಕೆ, ಇಲ್ಲಿ ಆನ್ಲೈನ್ ಟಿಕೆಟು. ಸರ್, ಇದಕ್ಕೂ ಏನು ಡಿಫ್ರೆನ್ಸ್ ಇದೆ? ಆನ್ಲೈನ್ ಟಿಕೆಟು ಆಫ್ಲೈನ್ಗೂ ಏನು ಡಿಸ್ಕೌಂಟ್ ಇದರಲ್ಲಿ ಏನಿಲ್ವಾ? ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ನೋಡಿ. ಇಲ್ಲಿ ಆನ್ಲೈನ್ ಟಿಕೆಟಲ್ಲಿ ಇರ್ತಾರೆ ಒಬ್ರು. ಓಕೆನಾ, ಗೊತ್ತಾಗಲ್ಲ ಅಂತಂದರೆ ಅಲ್ಲಿ ಅವ್ರು ಕೈ ಕೊಟ್ಟರೆ ಅವ್ರು ಟಿಕೆಟ್ ಮಾಡಿಕೊಡ್ತಾರೆ. ಇಲ್ಲಿ ಮೇಲ್ಗಡೆ ಕೂಡ ಜಸ್ಟ್ ನಂಗೆ ಗೊತ್ತಿಲ್ಲ ಮೇಲ್ಗಡೆ ಏನಿದೆ ಅಂತ ನಿಜ. ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ಕೂಡ ಟಿಕೆಟ್ ತೊಗೋಬೋದು ನೋಡಿ. ಇಲ್ಲಿ ಜನ ಯಾರೂ ಇಲ್ಲ. ಓಕೆನಾ, ಜನ ಯಾರೂ ಇಲ್ಲ. ಒಳಗಡೆ ರೈಲ್ ನಿಂತಿದೆ, ಅಲ್ಲಿ ಜನ ನೋಡಿ. ಓ ಏನೋ ಊಟ ಮಾಡ್ತಾ ಇದ್ದಾರೆ ಅಂಕಲು. ಈ ಕಡೆ ತಿರುಗಿದ್ರೆ ಇಲ್ಲಿ ಜನ ಯಾರಿಲ್ಲ. ಇಲ್ಲಿ ಒಬ್ಬರಿದ್ದಾರೆ ಅಣ್ಣ. ಅದು ಶಾಪು ಕ್ಲೋಸ್ ಆಗಿದೆ ನೋಡಿ. ಇದು ತುಂಬ ಉದ್ದ ಇದೆ ಫ್ರೆಂಡ್, ದೊಡ್ಡ ಬಸ್ ಸ್ಟ್ಯಾಂಡ್ ಇದು. ಆ ಕಡೆ ಒಳ್ಳೆ ಬಸ್ ಸ್ಟಾಪ್ ಅಂತಲ್ಲಿ ಇನ್ನೊಂದಿದೆ ಸ್ಟಾಪು. ಬಟ್ ಇದು ಬಂದುಬಿಟ್ಟು ಇದೇ ಇಲ್ಲಿ ಶಿವಮೊಗ್ಗದಲ್ಲಿ ದೊಡ್ಡ ರೈಲ್ವೆ ಸ್ಟೇಷನ್ ಅಂತ ಅಂದರೆ, ಸಾರಿ ಬಸ್ ಸ್ಟ್ಯಾಂಡ್ ಅನ್ನಲ್ವಾ, ರೈಲ್ವೆ ಸ್ಟೇಷನ್ ಅಂದರೆ. ಒಳಗಡೆ ಬಿಡಲ್ಲ ಗೈಸ್, ಸುಮ್ಮನೆ ಒಳಗಡೆ ಹೋಗಿ ವಿಡಿಯೋ ಮಾಡೋ ಹೋಗಿಲ್ಲ, ಪರ್ಮಿಷನ್ ಇರೋದಿಲ್ಲ ನೋಡಿ. ಎಷ್ಟು ಸೈಕಾಗಿದೆ. ಇಲ್ಲಿ ವೈಫೈ ಕೂಡ ಕನೆಕ್ಟ್ ಇದೆ, ಬಟ್ ಲಿಮಿಟ್ ಇದೆ. ಕನೆಕ್ಟ್ ಇದೆ ಬಟ್ ಲಿಮಿಟ್ ಇದೆ. ಸಿಕ್ಕಿದೆ ಅಂದು ಸಿಕ್ಕಾಪಟ್ಟೆ ಉಜ್ಜಕ್ಕಾಗಲ್ಲ ಗೈಸ್. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲಿಮಿಟ್ ಇದೆ, ಆ ಲಿಮಿಟ್ ಮೀರಿದರೆ ಕಟ್ ಆಗುತ್ತೆ ವೈಫೈ. ಅಲ್ಲಿ ನೋಡಿ, ಅಲ್ಲಿ ಮುಂದೆ ಹೋದರೆ ಅಲ್ಲಿ ಕೂಡ ನೀವು ಕುತ್ಕೋಬೋದು. ಬಿಸಿಲಿಗೆ ಏನೂ ಬರೋದಿಲ್ಲ. ಲಾಸ್ಟ್ ಎಂಡ್ ನಿಮಗೆ ಕಾಣ್ತಾ ಇರ್ಬೋದು. ಲಾಸ್ಟ್ ಎಂಡ್ ಅಲ್ಲಿವರೆಗೂ ಹೋಗೋಕ್ಕೆ ಸುಸ್ತಾಗುತ್ತೆ. ಬನ್ನಿ, ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಬಟ್ ಅಲ್ಲಿ ತನಕ ಹೋಗೋಣ. ಟಾಪಲ್ಲಿ ಹೋಗೋಣ ಬನ್ನಿ. ಟಾಪಲ್ಲಿ ಹೋದರೆ ಎಲ್ಲ ಕಾಣಿಸುತ್ತೆ. ಮನ್ ಸೈಕ್ ಒಂದು ಮಿಷನ್ ಬಂತು ನೋಡಿ. ಇವಾಗ ಡಸ್ಟ್ ಕ್ಲೀನ್ ಮಾಡೋದಿದು. ನಿಮಗೆ ತೋರಿಸ್ತೀನಿ ನೋಡಿ ಹೆಂಗಿದೆ ಅಂತ. ನಂಗೆ ನಿಜ ಯಾವ ಮಿಷನ್ ಅಂತ ಗೊತ್ತಿಲ್ಲ, ಬಟ್ ಹಂಗೆ ಎಕ್ಸಾಕ್ಟಾಗಿ ಹೇಳಿದೆ ಇದೆ ಅಂತ ಅಂದ್ಬಿಟ್ಟು. ಬಟ್ ಇದು ಸ್ಟೋರೇಜನ್ನು ತೊಗೊಂಡೋಗೋದು, ಲಗೇಜ್ ತೊಗೊಂಡೋಗೋ ಮಿಷನ್ ಇರಬೇಕು, ಗಾಡಿ ಇರಬೇಕು ನೋಡಿ. ಬರ್ತಾ ಇದೆ, ಇದೆ ಅದು ನೋಡಿ. ಓ ಮೈ ಗಾಡ್ ಬ್ರೋ, ಫ್ಲೋರ್ ಕ್ಲೀನ್ ಮಾಡೋದಾ ಅದು ನೋಡಿ ಹೆಂಗೆ ಕ್ಲೀನ್ ಆಗ್ತದೆ. ಅವ್ರ ಬ್ಲಾಗರ್, ಯೂಟ್ಯೂಬ್ ಬ್ಲಾಗರ್ ತೋರಿಸ್ತಾ ಇದೆ ಹೆಂಗೆ ಕ್ಲೀನ್ ಮಾಡ್ತಾ ಇದೆ ಅಂತ. ಬ್ರೋ ಒಂದು ಸೆಕೆಂಡ್ ನಿಂತ್ಕೊಳ್ಳಿ, ಹೇಳ್ತೀನಿ. MR Adventure 01 ಅಂತ. MR Adventure 01 ಅಂತ. ಅವ್ರ ಹಾಂ, ಶಿವಮೊಗ್ಗದಲ್ಲಿ ಹಲವಾರು ವೀಡಿಯೋಸ್ಗಳು ಮಾಡಿದ್ದೀವಿ ನೋಡಿ. ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಭಜಂತ್ರಿ ಬೈರಾಜ್ ಅಂತ ID ಇನ್ಸ್ಟಾಗ್ರಾಮಲ್ಲಿ. ಇದು MR Adventure 01 ಅಂತ ಯೂಟ್ಯೂಬ್ ಚಾನಲ್. ಡೈಲಿ ಬ್ಲಾಗ್ಸ್ ಆಗ್ತಿರ್ತವೆ. ಓ ಇನ್ಚಾರ್ಜಾ ನೀವು? ಓ ರಜಾ ಮಾಡಿದಾರೆ ಅಂತ ಹೊಡಿತಾ ಇದ್ದಾರಾ? ಯಾರು ಇಲ್ದಿರೋಕ್ಕೆ ಕೆಲಸ ಮಾಡ್ತಿದ್ದಾರೆ ನೋಡಿ. ಏನು ಮಾಡೋಕ್ಕಾಗಲ್ಲ, ಜವಾಬ್ದಾರಿ ಒಪ್ಸ್ಕೊಂಡ್ಮೇಲೆ ಮಾಡಲೇಬೇಕು. ಬ್ರೋ ಇದು ಚೆನ್ನಾಗಿ ಕ್ಲೀನ್ ಆಗುತ್ತಾ ಮಿಷನಲ್ಲಿ? ಮತ್ತು ವಾಟರ್ ಏನಾದಿದ್ರಿ? ಹಾಂ,
ಅದು ಅಷ್ಟೇ ಡ್ರೈ ಮಾಡುತ್ತೆ, ಅದೇ ನೀರು ತಗೊಳುತ್ತೆ, ಅದೇ ನೀರು ಬಿಡುತ್ತೆ. ಓ ಅದೇ ನೀರು ತಗೊಂಡು ಅದೇ ಬಿಡುತ್ತಾ? ಅಲ್ಲಿದೆ ಹಾಂ, ಇದು ಕಸ ತೆಗೆದು ಅಷ್ಟೇ. ಕಸ ತೆಗೆದು ಅಷ್ಟೇನಾ ಇದು? ಇಲ್ಲಿ ನೋಡ್ರಿ, ಇಲ್ಲಿ ಇರುತ್ತೆ ಎಲ್ಲ ಸ್ಟೋರ್ ಆಗುತ್ತಾ ಇಲ್ಲಿ? ಓ ಮೈ ಗಾಡ್, ಅಷ್ಟು ಇಲ್ಲಿ ಸ್ಟೋರ್ ಆಗಿದೆ. ಇಷ್ಟು ಏನು ಬ್ರೋ ಅಷ್ಟು ಪುಡಿ ಪುಡಿ ಎಲ್ಲ ತಗೊಳುತ್ತಾ ಇದು? ಏನಿದೆ ಎಲ್ಲ ಪೂರ್ತಿ ತಗೊಳುತ್ತೆ, ಹಾಂ ಫುಲ್ಲು ತಗೊಳುತ್ತೆ. ಬ್ರೋ ಇದು ಒನ್ ಟೈಮ್ ಚಾರ್ಜ್ ಇದು ಎಲೆಕ್ಟ್ರಿಕಲ್ಲ? ಎಲೆಕ್ಟ್ರಿಕ್ ಎಷ್ಟು ಅವರ್ ಬರುತ್ತೆ ಒನ್ ಟೈಮ್ ಮಾಡಿದ್ರೆ? ಒನ್ ಟೈಮ್ ಮಾಡಿದ್ರೆ ಹೊಡಿತೀವಿ ಒಂದು 2 ದಿವಸ. 2 ದಿವಸ ಹೊಡಿಬೋದಾ? ಇದು ಪ್ರೈಸ್ ಎಷ್ಟಿದೆ ಬ್ರೋ? ಪ್ರೈಸ್ ಇದು ನಮಗೆ ಕಂಪ್ನಿಯಿಂದ ಕಳಿಸಿರೋದು. ಹಾಂ, ಕಂಪ್ನಿಯಿಂದ? ಹೌದು, ಮೊನ್ನೆ ಎಲ್ಲ ಮತ್ತೆ ಇನ್ನೂ ಬರೋವಿದಾವೆ ತುಂಬ. ಹಾಂ ಹಾಂ, 4 ಮಿಷಿನ್ ಬಂದಿದ್ದಾವೆ, ಹಾಂ. ಇನ್ನೂ ಬರೋವಿದ್ದಾವೆ. ಆರಾಮ್ ಕಂಫರ್ಟಬಲ್ ಆಯ್ತಲ್ಲ ಡ್ರೈವ್ ಮಾಡೋಕ್ಕೆ? ಸುಮ್ಮನೆ ಕುತ್ಕೊಂಡ್ಬಿಟ್ರೆ ತಮ್ಮನ ಹೋಗುತ್ತಲ್ಲ. ಬೆಸ್ಟ್ ಬ್ರೋ, ಸುಮ್ಮನೆ ಕಸ್ಟಮರ್ಗೆ ತಗೊಂಡ್ಬಿಟ್ಟು ಎಷ್ಟಂತ ಹೊಡಿತಾರೆ. ಆದರೆ ಅದರಲ್ಲೂ ವರ್ಕ್ ಮಾಡಬೇಕು. ಇದು ಮೇಲ್ಮೇಲೆ ಹೆಂಗ ಮೇಲ್ಮೇಲೆ ಅಂದ್ರೆ ಈ ಸಂಧಿ ಮೂಲೆ ಎಲ್ಲ ಹೊಡಿಯೋಕ್ಕಾಗಲ್ಲ. ಹಾಂ, ಗೊತ್ತಾಯ್ತು. ಇಲ್ಲೆಲ್ಲ ಮೂಲೆ ಇದೆಲ್ಲ, ಈಗ ಇಲ್ಲೆಲ್ಲ ಕ್ಲೀನ್ ಆಗ್ಬಿಡುತ್ತೆ ಒಳಗಳೆಲ್ಲ, ಇದೆಲ್ಲ ತಗೊಂಡ್ಬಿಡುತ್ತೆ. ಅದೆಲ್ಲ ಬೆಳಗ್ಗೆ ಮಾಡಿಸ್ತೀವಿ. ಹಾಂ, ಅಲ್ಲಿ ಹೊರಗಡೆ ಇನ್ನೂ ಒಂದು ಮಿಷನ್ ಆಯ್ತಾ? ಸ್ಕ್ರಬ್ಬಿಂಗ್ ಮಿಷನ್ ಒಂದಿದೆ. ಅಲ್ಲಿ ಮುಂದೆ ಇದೆ, ಬರೀ ತೋರಿಸ್ತೀನಿ ಬೇಕಾದ್ರೆ. ಅಲ್ಲಿದೆಯಾ ಸ್ಕ್ರಬ್ಬಿಂಗ್ ಮಿಷನ್ನು? ನಮ್ಮ ಆಫೀಸಲ್ಲೇ ಇದೆ. ಹಾಂ, ಇದೆ, ಬನ್ನಿ ತೋರಿಸ್ತೀನಿ ಬೇಕಾದ್ರೆ. ಸರಿ ಬ್ರೋ, ಫಾಲೋ ಮಾಡ್ಕೊಳ್ಳಿ MR ಅಡ್ವೆಂಚರ್ 01 ಅಂತ. ಓಕೆನಾ, ಬಾಯ್ ಬ್ರೋ. ಫ್ರೆಂಡ್ಸ್, ನೋಡಿದ್ರಲ್ಲ ಹೆಂಗಿತ್ತು ಅಂತ. ಮತ್ತು ಇದೆಷ್ಟೇ ಇಲ್ಲ, ಮತ್ತು ಬೇರೆ ಕಡೆ ಹೋದರೆ ಇನ್ನೂ ಬೇರೆ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಎಲ್ಲ ಇದ್ದೇ ಇರ್ತವೆ. MR ಅಡ್ವೆಂಚರ್ 01 ನಾಳೆ ಅಪ್ಲೋಡ್ ಆಗುತ್ತೆ ನೋಡಿ. ಮೆಟ್ಲು ಹತ್ಕೊಂಡು ಮೇಲೆ ಹೋಗ್ತಾ ಇದ್ದೀನಿ ಇವಾಗ. ಟಾಪಲ್ಲಿ ತೋರಿಸ್ತೀನಿ ಬನ್ನಿ ಎಷ್ಟು ಸಖತ್ತಾಗಿದೆ ಅಂತ ವ್ಯೂ. ಇದು ಏನಪ್ಪ ಅಂತಂದರೆ ಕ್ರೌಡ್ ಇದ್ದಾಗ ವೀಡಿಯೋ ಮಾಡಬೇಕು, ಸೈಕಾಗಿರುತ್ತೆ. ಬಟ್ ಕ್ರೌಡ್ ಇಲ್ಲ ಅಷ್ಟು ಇವಾಗ. ಓಕೆನಾ, ಕ್ರೌಡ್ ಇರುತ್ತೆ ಬಟ್ ಇವಾಗ ಅಷ್ಟಿಲ್ಲ. ಸೈಕಾಗಿ ಮೇಲಿಂದ ವೀಡಿಯೋ ತೋರಿಸ್ತೀನಿ ನೋಡಿ ಇವಾಗ. ರಿಯಲಿ ಫ್ರೆಂಡ್ಸ್, ನಾನು ನಿಮಗೆ ಅಲ್ಲಿ ವೆಹಿಕಲ್ ತೋರಿಸಿದೆ, ಬಟ್ ಅದು ನೋಡಿ ನೀವು ಇಷ್ಟೇ ಇದಾವೆ ಅಂತ ಅಂದ್ಕೊಂಡಿರ. ಬಟ್ ಇವಾಗ ತೋರಿಸ್ತೀನಿ ನೋಡಿ. ಅಲ್ಲಿ ಮೇಲೆ ಕಾಣಿಸುತ್ತಾ ಬೈಕ್ಸ್ಗಳೆಲ್ಲ? ಬೈಕು, ಕಾರು ಅವೆಲ್ಲ ಕಾಣಿಸ್ತಾ ಇದಾವ ನೋಡಿ. ಅಲ್ಲಿ ಹೆಂಗಿದೆ ವೆಹಿಕಲ್ ಅಂತ. ಇಲ್ಲಿ ಜನ ಯಾರೂ ಇಲ್ಲ, ಬಟ್ ಇಲ್ಲಿ ನೋಡಿ ಹೆಂಗಿದೆ ಸೈಕಾಗಿ. ಇಲ್ಲಿ ನೋಡಿ ವ್ಯೂ ಹೆಂಗಿದೆ ನೋಡಿ. ಏನು ಗೊತ್ತಾ ಫ್ರೆಂಡ್ಸ್, ಇಲ್ಲಿ ಬಂದುಬಿಟ್ಟು ಹಿಂಗೆ ನಿಂತ್ಕೋಬೇಕು. ಹಿಂಗೆ ಅಲ್ಲಿಂದ ಟ್ರೈನ್ ಬರ್ತಲ್ಲ, ಅದನ್ನ ವೀಡಿಯೋ ಮಾಡ್ಕೋಬೇಕು. ಸೈಕಾಗಿ ಬರುತ್ತೆ ಮಾತ್ರ, ವಿಡಿಯೋ ಮಾತ್ರ ಸೈಕಾಗಿ ಬರುತ್ತೆ. ನಿಜ ಸೈಕಾಗಿ ಬರುತ್ತೆ. ವರ್ಕ್ ಮಾಡ್ತಾ ಇದೆ ಅನಿಸುತ್ತೆ ಇಲ್ಲಿ ನೋಡಿ. ಆ ಕಡೆ ತೋರಿಸ್ತೇನೆ ಬನ್ನಿ. ಲಿಫ್ಟ್ ಇದೆ ಬಟ್ ಮಲ್ಕೊಂಡಿದೆ. ಅದು ಲಿಫ್ಟ್ ಇದೆ ಬಟ್ ಮಲ್ಕೊಂಡಿದೆ. ಮಲ್ಕೊಂಡಿಲ್ಲ, ವರ್ಕಲ್ಲಿ ಇರ್ಬೋದು. ಯಾಕಂತಂದರೆ ಮೋಸ್ಟ್ಲಿ ಇಲ್ಲಿ ನೋಡಿ 0 ತೋರಿಸ್ತಾ ಇದೆ. ವರ್ಕಲ್ಲಿ ಇರ್ಬೋದು, ನೋಡೋಣ. ಬೇಡ ಸುಮ್ಮನೆ ಏನಕ್ಕೆ. ನೋಡಿ ಅಲ್ಲಿ ವರ್ಕ್ ನಡೀತಾ ಇದೆ. ಈ ಕಡೆ ಟ್ರೈನ್ ನಿಂತಿದೆ, ಆ ಕಡೆ ಸ್ಪೇಸ್ ಇದೆ, ಅಲ್ಲಿ ಕೂಡ ಏನೋ ವರ್ಕ್ ನಡೀತಾ ಇದೆ. ಕ್ಲಿಯರಾಗಿ ತೋರಿಸಿದೆ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಈ ಒಂದು ರೈಲ್ವೆ ಸ್ಟೇಷನ್ ನಿಮಗೆ ಖಂಡಿತವಾಗ್ಲೂ ನೈಟು ವಿಡಿಯೋ ಮಾಡ್ತೀನಿ ನಿಮಗೋಸ್ಕರ. ನೀವು ಕೇಳ್ತೀರಿ, ಯಾಕಂತಂದರೆ ಈ ಒಂದು ವಿಡಿಯೋ ಏನಕ್ಕೆ ಯೂಸ್ ಆಗುತ್ತೆ, ತುಂಬ ಜನ ಬೇರೆ ಕಡೆಯಿಂದ ಬರ್ತಿರ್ತಾರಲ್ವ, ಅವರಿಗೆ ಯೂಸ್ ಆಗುತ್ತೆ ಈ ಒಂದು ವಿಡಿಯೋ. ಹೌದು, ಶಿವಮೊಗ್ಗದಲ್ಲಿ ನಾವೇನಾದರೂ 5 ಗಂಟೆ 2 ಗಂಟೆ ಹಿಂಗೆ ಹೋದ್ವಿ ಅಂತ ಅಂದರೆ ನೈಟು ನಾವು ಅಲ್ಲಿ ಉಳ್ಕೋಬೋದಾ, ಸೇಫ್ ಇದೆಯಾ, ರೈಲ್ವೆ ಸ್ಟೇಷನಲ್ಲಿ ನಾವು ಸ್ಟೇ ಮಾಡ್ಬೋದಾ, ಅಲ್ಲಿ ಕುತ್ಕೋಬೋದಾ, ಕೆಲವೊಬ್ರು ರೂಮ್ ಮಾಡೋಕ್ಕೆ ಇಷ್ಟಪಡಲ್ಲ, ಅಲ್ಲಿ ನಾನು ಜಸ್ಟ್ ಕುತ್ಕೋಬೋದಾ ಅಂತ ಈ ಥರ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರಿಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದು ಕೂಡ ಹೊಸದು ನೋಡಿ, ಫಸ್ಟ್ ಹೋಗ್ತಾ ಇದೆ. ಇದು ಕೂಡ ಹೊಸದೇ, ಬಟ್ ಬೇಡ ಯೂಸ್ ಮಾಡೋದು ನಾನು. ಓಕೆನಾ, ಬಾಗಿಲಿನಿಂದ ದೂರ ನಿಲ್ಲಿ ನೋಡಿ, ಬಾಗಿಲಿನಿಂದ ದೂರ ನಿಲ್ಲಿ. ಓಕೆ, ನಿಂತಿದ್ದೀನಿ. ಎಚ್ಚರಿಕೆ. ಓಕೆ, ಲಿಫ್ಟು. ಓಕೆ, ಕೆಪಾಸಿಟಿ ಹಾಕಿದ್ದಾರೆ. ಓಕೆ, 20% ಹೋಗ್ಬೋದು ಗಾಯ್ಸ್. ಓಕೆನಾ, 20% ಹೋಗ್ಬೋದು. ಮತ್ತು ಕಾಲ್ ಕೂಡ ಇಲ್ಲೇ ಇದೆ. ಅದಾದಮೇಲೆ ಹಿಂಗೆ ಹೊಳಿದ್ರೆ ಇಲ್ಲಿ ನೋಡ್ಬೋದು, ಇಲ್ಲಿ ಅರ್ಧ ಕಟ್ಟಾಗಿರೋ ಮೊದಲು ಸರಿಯಾಗಿ ಮಾತಾಡೋದು ಕಲಿ ರೈಲ್ಗಳು ಕೂಡ ಇದ್ದಾವೆ. ಓಕೆನಾ, ಈ ಒಂದು ಬ್ಲಾಗ್ ತುಂಬ ಲೆಂತ್ ಆಯ್ತು ಅಂತ ಅನ್ಕೊತೀನಿ ಅಲ್ವಾ ಗೊತ್ತು, ಲೆಂತ್ ಆಯ್ತು ಅಂತ ಅನ್ಕೊತೀನಿ. ನೋಡಿ ಕೆಳಗಡೆ ಇಳಿದು ಹೋಗೋಣ. ನನ್ನ ಬುಜ್ಜಿ ಅಂತಲ್ಲಿ, ನನ್ನ ಬುಜ್ಜಿ ಕಾಣ್ತಾ ಇಲ್ಲ ಗೈಸ್, ಅಲ್ಲಿ ಮೂಲೆಯಲ್ಲಿದೆ. ಬಟ್ ಓಕೆ, ಮೂಲೆಯಲ್ಲಿದೆ. ನಾನಿವಾಗ ಹಿಂಗೆ ಹೋಗಲ್ಲ, ಇಲ್ಲಿ ಹೋಗ್ತೀನಿ. ಅದಕ್ಕೆ ಮುಂಚೆ ಇಲ್ಲಿ ಯಾವುದೋ ಒಂದು ಬೈಕೆ ತಗೊಂಡು ಹೋಗ್ತಾಯಿದ್ದಾರೆ ನೋಡಿ, ಪಾರ್ಸಲ್ ಮಾಡಿಕೊಂಡು. ನೋಡಿ ಇಲ್ಲಿ ಗೇಟ್ ಓಪನ್ ಇದೆ, ಇಲ್ಲಿ ನಾನು ಕೂಡ ಹೋಗ್ಬೋದು, ಎಕ್ಸಿಟ್ ಆಗ್ಬೋದು. ಎಕ್ಸಿಟ್ ಇಲ್ಲಿಂದನೂ ಆಗ್ಬೋದು, ತುಂಬ ಕ್ರೌಡ್ ಇರುತ್ತಲ್ಲ, ಎಕ್ಸಿಟ್ ಆಗ್ಬೋದು. ಇವೆಲ್ಲ ಪಾರ್ಕಿಂಗ್ ಮಾಡೋಕ್ಕೆ ಮಾಡ್ತಾ ಇರೋದು ನೋಡಿ, ವೆಹಿಕಲ್ಗಳ ಪಾರ್ಕಿಂಗ್ ಮಾಡೋಕ್ಕೆ ಇದೆಲ್ಲ ಮಾಡ್ತಾ ಇರೋದು ಸಿಸ್ಟಮು. ಚೆನ್ನಾಗಿದೆ ನಮ್ಮ ಶಿವಮೊಗ್ಗ ಸಿಸ್ಟಮ್, ಚೆನ್ನಾಗಿದೆ ವೆಹಿಕಲ್ ಪಾರ್ಕಿಂಗ್ ಮಾಡೋಕ್ಕೆ, ಅದಕ್ಕೆ ಇದಕ್ಕೆಲ್ಲ ತುಂಬಾ ಚೆನ್ನಾಗಿದೆ ನೋಡಿ.
ನನ್ನ ಬುಜ್ಜಿ ಎಲ್ಲಿದ್ದಾಳೆ? ಹಾಂ, ಅಲ್ಲಿ ನಿಂತ್ಕೊಂಡಿದ್ದಾಳೆ ನನ್ನ ಬುಜ್ಜಿ. ಇವಾಗ ಬುಜ್ಜಿನ ಎತ್ತಾಕೊಂಡು ಮನೆಗೆ ಹೋಗ್ತೀನಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಏನು ಮಾಡಬೇಕು ಹೇಳಿ? ಲೈಕ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಶೇರ್ ಮಾಡಬೇಕು ಅಷ್ಟೇ. ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಎಲ್ಲಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ ಅಂತ. ನೀವೇನಾದರೂ ನಮ್ಮ ಶಿವಮೊಗ್ಗಕ್ಕೆ ಬಂದಿದ್ರಾ, ರೈಲ್ವೆ ಸ್ಟೇಷನ್ಗೆ ಬಂದಿದ್ರಾ, ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೇಕೇನಾ? ಓಕೆ ಗೈಸ್, ನಾನು ಬುಜ್ಜಿ ತೊಗೊಂಡು ನಾನು ಇವಾಗ ಹೋಗ್ತೀನಿ ಮನೆಗೆ. ಓಕೆ, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.